ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನಿವೃತ್ತ ನೌಕರರು ಅನಾಥರಲ್ಲ, ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗಬೇಕು. ಕೆ ವಿರೂಪಾಕ್ಷಪ್ಪ. ವಚನ ಸಾಹಿತ್ಯ ಕಲ್ಪನಾ ಲೋಕದ ಸಾಹಿತ್ಯವಲ್ಲ, ದುಡಿಯುವ ಜನರ ಅನುಭವ ಸಾಹಿತ್ಯ. ಚಂದ್ರೇಗೌಡ ಹರಟೆನೂರು. ಅರೆಬರೆ ಸಿಂಧನೂರು ಹಿರೇಹಳ್ಳದ ಕಾಮಗಾರಿ ಅಧಿವೇಶನದಲ್ಲಿ ಧ್ವನಿ ಎತ್ತಿದ ಎಂಎನ್ಸಿ ಬಾದರ್ಲಿ. ಡಿಸೆಂಬರ್ 20-21ರಂದು ರಾಯಚೂರಿನಲ್ಲಿ 2 ದಿನಗಳ ಕಾಲ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ. ಹುಸೇನಪ್ಪ ಅಮರಾಪುರ್. ಹಿಟ್ಟಿನ ಗಿರಣಿ ಮುಚ್ಚಲು ಅಧಿಕಾರಿಗಳ ಆದೇಶ ಪಾಲಿಸದ ರಾಮತ್ನಾಳ್ ಪಿಡಿಒ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ನಿವೃತ್ತಿ ಹೊಂದಿದವರು ನಮ್ಮಿಂದ ಏನೂ ಆಗಲ್ಲ ಅನ್ನೋ ಮನೋಭಾವನೆಯನ್ನು ಬಿಡಬೇಕು. ಹೆಚ್ಚು ಚಟುವಟಿಕೆಯಲ್ಲಿರಬೇಕು. ಸಾಧ್ಯವಾದಷ್ಟು ಕ್ರಿಯಾಶೀಲವಾಗಿರಬೇಕು. ತಲೆಯನ್ನು ಖಾಲಿ ಬಿಡಬಾರದು. ಏನಾದರೂ ಒಂದು ಕೆಲಸದಲ್ಲಿ ತೊಡಗಿರಬೇಕು. ಮಕ್ಕಳು, ಮೊಮ್ಮಕ್ಕಳು, ಗೆಳೆಯರ ಜೊತೆ ಕಾಲ ಕಳೆಯುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳಿ ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಹೇಳಿದರು. ನಗರದ ಮಿಲಾಪ್ ಶಾದಿ ಮಹಲ್ನಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ನಿವೃತ್ತ ಹಾಗೂ ಪಿಂಚಣಿದಾರರ ಸಂಘ ತಾಲೂಕು ಘಟಕದಿಂದ ನಿವೃತ್ತ ಹಾಗೂ ಪಿಂಚಣಿ ನೌಕರರ ದಿನಾಚರಣೆ ಮತ್ತು 75 ವರ್ಷ ಮೇಲ್ಪಟ್ಟ ನಿವೃತ್ತ ನೌಕರರಿಗೆ ಗೌರವ ಸನ್ಮಾನದ ಕಾರ್ಯಕ್ರಮದಲ್ಲಿ ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಿವೃತ್ತರು ಅನಾಥರಲ್ಲ, ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗಬೇಕು. ಹುಟ್ಟಿದವರು ಸಾಯಲೇಬೇಕು. ಸಾಯುವ ಮುನ್ನ ಚಿಂತನೆ ಮಾಡದೆ ಸಂತೋಷದ ಬದುಕು ಸಾಗಿಸಬೇಕು ಎಂದರು. ನಂತರ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಡಗೌಡ ಮಾತನಾಡಿ, ಅನೇಕ ದೊಡ್ಡ ಪಟ್ಟಣಗಳಲ್ಲಿ ಹೋಮ್ ಫಾರ್ ಏಜ್ಗಳು ಇದ್ದಾವೆ. ಈ ಹಿಂದಿನ ಕಾಲದಲ್ಲಿ ಊರುಗಳಲ್ಲಿ ಕೂಡು ಕುಟುಂಬ ಇರುತ್ತಿದ್ದವು. ಕ್ರಮೇಣ ಕ್ಷೀಣಿಸಿದೆ. ಸಂಕ್ರಮಣ, ಇರಳಮಾವಾಸ್ಯೆ ಬಂದರೆ ಕುಟುಂಬ ಸಮೇತ ಹೊಲಗದ್ದೆಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಊಟ ಮಾಡಿ ಬರುತ್ತಿದ್ದ ಕಾಲವಿತ್ತು. ಈಗ ಅದು ಇಲ್ಲ. ನಿವೃತ್ತ ನೌಕರರು ಎಲ್ಲರೂ ಸೇರಿ ಬರುವುದಾದರೆ ಅಮಾವಾಸ್ಯೆ ದಿನದಂದು ನಮ್ಮ ಹೊಲದಲ್ಲಿ ಔತಣಕೂಟ ಏರ್ಪಡಿಸುವೆ, ಎಲ್ಲರೂ ಬರಬೇಕು ಎಂದು ನಿವೃತ್ತ ನೌಕರರಲ್ಲಿ ಮನವಿ ಮಾಡಿಕೊಂಡರು. ತದನಂತರ ಮಿಲಾಪ್ ಶಾದಿ ಮಹಲ್ ಅಧ್ಯಕ್ಷ ಕೆ ಜಿಲಾನಿಪಾಷ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ ಹುಡೇದ್, ಎಸ್ಟಿಒ ಉಪ ಖಜಾನೆ ನಾಗರಾಜ್ ಮಾತನಾಡಿದರು. 75 ವರ್ಷ ಮೇಲ್ಪಟ್ಟ ಸುಮಾರು 45 ಜನರ ನಿವೃತ್ತ ನೌಕರರಿಗೆ ಸನ್ಮಾನಿಸಿ ಗೌರವಿಸಿದರು. ಬಡಬೆ ಶಾಲೆಯ ವಿದ್ಯಾರ್ಥಿನಿಯರಿಂದ ಡೊಳ್ಳು ಕುಣಿತ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆಯಿತು. ಈ ವೇಳೆ ವೇದಿಕೆ ಮೇಲೆ ಅಧ್ಯಕ್ಷ ಟಿ ಅಯ್ಯಪ್ಪ, ಪ್ರಧಾನ ಕಾರ್ಯದರ್ಶಿ ವೆಂಕಟರೆಡ್ಡಿ, ಎಸ್ಬಿಐ ಬ್ಯಾಂಕ್ ಮುಖ್ಯ ಶಾಖೆಯ ವ್ಯವಸ್ಥಾಪಕ ಅಮುಲ್ ಲೋಕಡ, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಜೆ ಬಾಬುರಾವ್, ಮಾನ್ವಿ ಬಸವಶ್ರೀ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಡಾಕ್ಟರ್ ಶಂಕರಗೌಡ, ಎಸ್ ಪಾಟೀಲ್, ಬೀರಪ್ಪ ಸಂಬೋಜಿ ಇದ್ದರು. ಆದರೂ ಕೂಡ ಅನಿವಾರ್ಯ, ಸಹಜವಾಗಿ ಮುಖಂಡರು ನಮಗೆ ಒಂದು ಆಶ್ರಯ ಬೇಕು ಅನ್ನುವಂಥದ್ದು ಸಹಜ ಆಗಿದ್ದರೂ ಕೂಡ ಅನಿವಾರ್ಯ. ಸಂದರ್ಭಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ನಾವು ಕೂಡ ಅದಕ್ಕೆ ಹೊಂದಿಕೊಂಡು ಹೋಗುವಂಥದ್ದು ಅನಿವಾರ್ಯ. ನನಗನಿಸಿದ ನಿವೃತ್ತಿ ನೌಕರೆಲ್ಲರೂ ಕೂಡ ನಮಗೇನು ಆಗಲ್ಲ, ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಭಾವನೆಗಳನ್ನು ನಾವು ಬಿಡಬೇಕು ಅಂತ ನನಗನ್ನಿಸ್ತದೆ. ನಾವು ಯಾವಾಗಲೂ ಚಟುವಟಿಕೆಯಿಂದ ಇರ್ತೀವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಟುವಟಿಕೆಯಿಂದ ಇದ್ದಾಗ ಮಾತ್ರ. 12ನೇ ಶತಮಾನದ ಶರಣರು ರಚಿಸಿದ ಸಾಹಿತ್ಯ ಕಲ್ಪನಾ ಲೋಕದ ಸಾಹಿತ್ಯವಲ್ಲ, ದುಡಿಯುವ ಜನರಿಂದ ಬಂದ ನೆಲಮೂಲದ ಅನುಭವ ಸಾಹಿತ್ಯ ಎಂದು ನೀಲಾಂಬಿಕೆ ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷ ಚಂದ್ರೇಗೌಡ ಹರಟ್ನೂರು ಹೇಳಿದರು. ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ದತ್ತಿ ಉಪನ್ಯಾಸ ಮತ್ತು ಶಿಕ್ಷಾ ಮಿತ್ರ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದತ್ತಿ ಉಪನ್ಯಾಸ ನೀಡಿದರು. ಶರಣ ಸಾಹಿತ್ಯ ಸಮಾಜದಲ್ಲಿನ ಜಾತಿ, ಮತ, ಪಂಥ, ಧರ್ಮ ಹಾಗೂ ಲಿಂಗ ತಾರತಮ್ಯವನ್ನು ಸಾರಾಸಗಟಾಗಿ ತಿರಸ್ಕರಿಸಿ ಸಮತಾವಾದಿ ಪರಿಕಲ್ಪನೆಯನ್ನು ಲೋಕಕ್ಕೆ ನೀಡಿದೆ. ಪುರೋಹಿತಶಾಹಿ ವರ್ಗ ಸ್ವರ್ಗ ನರಕಗಳನ್ನು ಸೃಷ್ಟಿ ಮಾಡಿ ಸಮಾಜದಲ್ಲಿ ಮೌಢ್ಯ ಬಿತ್ತಿ ಶ್ರೇಣೀಕೃತ ವ್ಯವಸ್ಥೆಯನ್ನು ಆಚರಣೆಗೆ ತಂದು ಶೋಷಿಸುತ್ತಿರುವುದನ್ನು ಕಂಡ ಶರಣರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿ ಮೌಢ್ಯ ಕಂದಾಚಾರಗಳನ್ನು ಬಹಿರಂಗವಾಗಿ ಖಂಡಿಸುವ ಮೂಲಕ ಜನರಲ್ಲಿ ಪ್ರಜ್ಞೆಯನ್ನು ತುಂಬಿದರು. ಹಾಗಾಗಿ ಇಂದಿಗೂ ನಾವು ಶರಣರ ವಚನಗಳನ್ನು ಪ್ರಸ್ತಾಪಿಸುತ್ತಿರುವುದೇ ಅದಕ್ಕೆ ಸಾಕ್ಷಿ ಎಂದು ಹೇಳಿದರು. ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶರಣಪ್ಪ ಹೊಸಳ್ಳಿ ಉಪನ್ಯಾಸಕರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿ ಹೋದ ಶರಣ ಪರಂಪರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು 800 ವರ್ಷ
ವರ್ಷಗಳ ಹಿಂದೆಯೇ ಆಚರಣೆಗೆ ತಂದ ಕೀರ್ತಿಗೆ ಪಾತ್ರವಾಗಿದೆ. ಸಮಾಜದ ಆಶಯವನ್ನು ಹೊಂದಿದ್ದ ಶರಣರು ಕಲ್ಯಾಣ ಕ್ರಾಂತಿಯವರೆಗೂ ಅನುಭವ ಮಂಟಪದ ಮೂಲಕ ಕಟ್ಟಿಕೊಟ್ಟ ಸಾಹಿತ್ಯ ಅಳಿಸಲಾದ ದಾಖಲೆ ಎಂದು ಬಣ್ಣಿಸಿದರು. ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಸಂಗಮೇಶ್ ಕೋಟೆ ಉದ್ಘಾಟಿಸಿದರು. ದತ್ತಿದಾನಿಗಳಾದ ಡಾಕ್ಟರ್ ಶಶಿಕಾಂತ್ ಕಾಡ್ಲೂರ್, ಮುಖ್ಯ ಅತಿಥಿಗಳಾದ ಶಿವಶಂಕರಪ್ಪ, ಬಸವರಾಜ್ ಹೊಸಳ್ಳಿ, ಸಂಗೀತ ಸಾರಂಗಮಠ್, ನಾಗರಾಜ್, ವಿಶ್ವನಾಥ್ ಪಲ್ಲೇದ್, ಶಶಿಕುಮಾರ್ ಸಾಸ್ಲಮರಿ, ತುಳಸಿದಾಸ್, ವೆಂಕಟೇಶ್ ಬುಕ್ನಟ್ಟಿ ಇನ್ನಿತರರಿದ್ದರು. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಅವರು ಸಿಂಧನೂರು ಹಿರೇಹಳ್ಳದ ಬ್ರಿಡ್ಜ್ ಕಾಮಗಾರಿಯು ಕಳಪೆಯಿಂದ ಕೂಡಿದ್ದು ಸರಿಪಡಿಸುವಂತೆ ಹಾಗೂ ಬಾಕಿ ಉಳಿದಿರುವ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಸದನದಲ್ಲಿ ಕೇಳಿದ ಪ್ರಶ್ನೆಗೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಉತ್ತರಿಸಿ, ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿದ್ದು ಯಾವುದೇ ಕಳಪೆ ಕಾಮಗಾರಿ ಆಗಿಲ್ಲವೆಂದು ಅಧಿಕಾರಿಗಳು ಹೇಳಿದ್ದಾರೆ. ಮತ್ತೊಮ್ಮೆ ವಿಧಾನ ಪರಿಷತ್ ಸದಸ್ಯರು ಅಧಿಕಾರಿಗಳ ಸಮಕ್ಷಮದಲ್ಲಿ ಪರಿಶೀಲಿಸುವಂತೆ ಜಾರಿಕೊಂಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಸದನದಲ್ಲಿ ಧ್ವನಿ ಎತ್ತಿದಂತೆ ರಾಷ್ಟ್ರೀಯ ಹೆದ್ದಾರಿ 150A ರಲ್ಲಿ ಹಿರೇಹಳ್ಳಕ್ಕೆ ನಿರ್ಮಿಸಲ್ಪಟ್ಟ ಕಾಮಗಾರಿ ಗುಣಮಟ್ಟದಿಂದ ನಿರ್ಮಿಸಿಲ್ಲ. ಜೊತೆಗೆ ಲೈಟಿಂಗ್ ವ್ಯವಸ್ಥೆಯೂ ಸೇರಿದಂತೆ ಇತರೆ ಸೌಕರ್ಯಗಳು ಇರುವುದಿಲ್ಲ ಎಂದು ಅಧಿವೇಶನದ ಸಭಾಪತಿಯವರಲ್ಲಿ ಮನವಿ ಮಾಡಿಕೊಂಡರು. ಚುಕ್ಕೆ ಗುರುತಿನ ಪ್ರಶ್ನೆ 1246 ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಕೊಟ್ಟಿದ್ದಾರೆ ಸಭಾಪತಿಗಳೇ. ಆದರೆ ಇನ್ನು ನಮ್ಮ ಸಿಂಧನೂರು ನಗರದಲ್ಲಿರ್ತಕ್ಕಂಥ ಒಂದು ಮಧ್ಯಭಾಗದಲ್ಲಿರ್ತಕ್ಕಂಥ ಬ್ರಿಡ್ಜ್ ಇವತ್ತಿಗೂ ತೆಳಗಡೆ ಏನು ಬ್ರಿಡ್ಜ್ ಮಾಡಿದರೆ ತೆಳಗಡೆ ಅದೇ ರೀತಿಯಲ್ಲಿ ಹೂಳುಗುಣ ಅದೇ ರೀತಿ ತುಂಬಿದೆ. ಆ ಹೂಳನ್ನು ತೆಗೆಯುವಂತ ಕೆಲಸ ಮಾಡಿಲ್ಲ. ಡಿವೈಡರ್ಗೆ ಇವತ್ತೇನು ನಗರದ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಡಿವೈಡರ್ಗೆ ಮಧ್ಯದಲ್ಲಿ ಲೈಟ್ಗಳು ಹಾಕೋ ವ್ಯವಸ್ಥೆ ಮಾಡಿಲ್ಲ. ಇವತ್ತು ಇದರ ಕಾಮಗಾರಿ ಕಳಪೆ ಆಗಿದೆ ಅಂತೇಳಿ ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸಿದ್ದೆ, ಉತ್ತರ ಕೊಟ್ಟಿದ್ದಾರೆ. ಆದರೆ ಸಚಿವರು ಅದನ್ನ ವೀಕ್ಷಣೆ ಕೂಡ ಮಾಡಿದ್ದಾರೆ. ವೀಕ್ಷಣೆ ಮಾಡಿ ಇವತ್ತೇನು ಕಳಪೆ ಆಗಿರ್ತಕ್ಕಂಥ ಕಾಮಗಾರಿ ಈಗಾಗಲೇ ಅಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ಗಳು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಇದು ಪ್ರತಿನಿತ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಕೂಡಲೇ ಇದನ್ನ ಪರಿಹರಿಸುವಂತ ಕೆಲಸ ಮಾಡಬೇಕು. ತಾವೇನು 99% ಕಾಮಗಾರಿ ಮುಗಿದಿದೆ ಅಂತ ಹೇಳಿದ್ರಿ, ಆದ್ರೆ ಇನ್ನೂ ಕಾಮಗಾರಿ ಬಾಕಿ ಇದೆ. ಮಾನ್ಯ ಸಚಿವರಲ್ಲಿ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಾನ್ಯ ಸಚಿವರಿಂದ ಇದನ್ನ ಕೂಡಲೇ ಇದನ್ನ ಪರಿಹಾರವನ್ನು ಮಾಡಿಕೊಡ್ಬೇಕಂತೇಳಿ ಸದನದ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಸಚಿವರು ಸನ್ಮಾನ್ಯ ಸಭಾಪತಿಗಳ ಇದು ಸಿಂಧನೂರಿನಲ್ಲಿ ಹಳ್ಳಕ್ಕೆ ಸೇತುವೆ ಇರುವಂತದ್ದು. 2 ವರ್ಷಗಳಲ್ಲಿ ಮುಗಿಸಬೇಕಾಯ್ತು, 2 ವರ್ಷಗಳಲ್ಲಿ ಮುಗಿದಿದೆ. ಸದಸ್ಯರ ಕಳಕಳಿ ಅಂದ್ರೆ ಇನ್ನೂ 10% ಕೆಲಸ ಆಗಬೇಕಾಗಿದೆ ಮತ್ತು ಕಳಪೆ ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಅಧಿಕಾರಿಗಳ ಅಲ್ಲಿ ಭೇಟಿ ನೀಡಿದಾಗ ಯಾವುದೇ ಕಳಪೆ ಆಗಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಸಾರಿ ಸದಸ್ಯರು ಅಧಿಕಾರಿಗಳ ಜೊತೆಗೆ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಕಳಿಸ್ತೀವಿ ಅಂತ ಅದೇ ಇದ್ರೆ ಸರಿಪಡಿಸಲಿಕ್ಕೆ ನಮ್ಮ ಇಲಾಖೆ ಪ್ರಯತ್ನ ಮಾಡ್ತೀವಿ ಸರ್. ಡಿಸೆಂಬರ್ 20-21ರಂದು 2 ದಿನಗಳ ಕಾಲ ರಾಯಚೂರಿನ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಅಖಿಲ ಭಾರತ 11ನೇ ದಲಿತ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಎಂದು ದಲಿತ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹುಸೇನಪ್ಪ ಅಮ್ರಾಪುರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಮ್ಮೇಳನದ ಉದ್ಘಾಟನೆಯನ್ನು ಸಾಹಿತಿಗಳು ಹಾಗೂ ಸಾಂಸ್ಕೃತಿಕ ಚಿಂತಕರು ಆದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಮಾಡಲಿದ್ದು, ಆಶಯ ಮಾತುಗಳನ್ನು ಡಾಕ್ಟರ್ ಎಲ್ ಹನುಮಂತಯ್ಯ ನುಡಿಯಲಿದ್ದಾರೆ. ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ, ಉದ್ಘಾಟನಾ ಸಮಾರಂಭ, ವಿಶೇಷ ಉಪನ್ಯಾಸ ಮತ್ತು ಸಂವಾದ, ಮಹಿಳಾ ಕಾವ್ಯಯಾನ 1 ಮತ್ತು 2, ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಸಮಾರಂಭ, ಸಂಕೀರ್ಣಗೋಷ್ಠಿ, ಸಾಧಕರಿಗೆ ಸನ್ಮಾನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್.ಎಫ್. ಮಸ್ಕಿ, ಉಪನ್ಯಾಸಕರಾದ ಡಾಕ್ಟರ್ ಬಸವರಾಜ ನಾಯಕ್, ರಾಮಣ್ಣ ಹಿರೇಬೇರ್ಗಿ, ಡಾಕ್ಟರ್ ಅರುಣ್ ಕುಮಾರ್ ಬೇರ್ಗಿ, ಯರಿಯಪ್ಪ ಬೆಳಗುರ್ಕಿ, ವೀರೇಶ್ ಕನ್ನಾರಿ ಸೇರಿದಂತೆ ಇನ್ನಿತರರು ಇದ್ದರು. ಚರ್ಚಿಸುವ ಸಲುವಾಗಿ ಸಂವಾದಗೋಷ್ಠಿಗಳನ್ನು ಕೂಡ ಏರ್ಪಡಿಸಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಸರ್ವರಿಗೂ ಸಂವಿಧಾನ ಎನ್ನುವಂತಹ ವಿಷಯ. ಈ ಸರ್ವರಿಗೂ ಸಂವಿಧಾನ ಎನ್ನುವಂತಹ ವಿಷಯದ ಪ್ರಸ್ತಾಪವನ್ನು ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಪ್ಪಿಗೇರಿ ಸೋಮಶೇಖರ್ ಅವರು ಈ ಒಂದು ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಸಂವಾದಕರಾಗಿ ಅಂದಿನ ಕಾರ್ಯಕ್ರಮದಲ್ಲಿ ಅನೇಕ ವಿದ್ವಾಂಸರು ಸಾಹಿತಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತೆ 2ನೇ ಗೋಷ್ಠಿಯಲ್ಲಿ ಮೀಸಲಾತಿ ಒಳಗೆ ಮತ್ತು ಹೊರಗೆ ಎನ್ನುವುದರ ಬಗ್ಗೆ, ಮೀಸಲಾತಿ ಒಳಗೆ ಮತ್ತು ಹೊರಗೆ ಎನ್ನುವುದರ ಬಗ್ಗೆ ಗುರುಪ್ರಸಾದ್ ಕಟ್ಟಲಗೆರೆ ಅವರು ಮಾತನಾಡಿದ್ದಾರೆ. ನಂತರದಲ್ಲಿ 3ನೇ ಗೋಷ್ಠಿಯಲ್ಲಿ ಸಮ್ಮೇಳನ ಅಧ್ಯಕ್ಷರ ಸಾಹಿತ್ಯದ ಕುರಿತಾಗಿ ಗೋಷ್ಠಿ ನಡೀತಾ ಇದೆ. ತಾಲೂಕಿನ ರಾಮತ್ನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಿದ್ಗಿ ಗ್ರಾಮದಲ್ಲಿ ಪಕ್ಕದ ಮನೆ ಭದ್ರತೆ ಪರವಾನಗಿ ಪಡೆದಿರುವ ಕಾರಣಕ್ಕೆ ಹಿಟ್ಟಿನ ಗಣಿಗೆ ಮುಚ್ಚುವಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆದೇಶ ಮಾಡಿದರೂ ಕ್ಯಾರೆ ಅನ್ನದ ಪಿಡಿಒ ಆದೇಶ ಪಾಲನೆಗೆ ಮುಂದಾಗುತ್ತಿಲ್ಲ.
ಇದೇ ಮುಂದುವರೆದಲ್ಲಿ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ವಿದ್ಯಾರ್ಥಿ ಘಟಕದ ತಾಲೂಕು ಅಧ್ಯಕ್ಷ ವೀರೇಶ್ ದಿದ್ಗಿ ತಿಳಿಸಿದರು. ಬುಧವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 2019ರಲ್ಲಿ ಶಿವಜ್ಞಾನಪ್ಪ ತಂದೆ ಜ್ಞಾನಪ್ಪ ಕಡ್ಲಿ ಹಿಟ್ಟಿನ ಗಿರಣಿ ಪ್ರಾರಂಭಿಸಿದ್ದು, ಹಿಟ್ಟಿನ ಯಂತ್ರದ ರಭಸಕ್ಕೆ ಮನೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು, ಪಕ್ಕದ ಮನೆ ಯಾವಾಗ ಬೀಳುತ್ತದೋ ಗೊತ್ತಿಲ್ಲ ಎಂಬ ಆತಂಕದಲ್ಲಿ ದಿನನಿತ್ಯವೂ ಪಕ್ಕದ ಮನೆಯ ನಿವಾಸಿಗಳು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡೇ ಬದುಕುತ್ತಿದ್ದಾರೆ. ಹಾಗೂ ಈ ಗಿರಣಿ ಯಂತ್ರದ ಕರ್ಕಶ ಶಬ್ದಕ್ಕೆ ಗಿರಣಿ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ರಾತ್ರಿ ಹೊತ್ತಲ್ಲಿ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆಯಾಗಿದೆ. ಗಿರಣಿ ನಡೆಸಿ ಆದರೆ ಜನವಸತಿ ಇಲ್ಲದ ಪ್ರದೇಶದಲ್ಲಿ ನಡೆಸಿ ಗಿರಣಿಯನ್ನು ಪರವಾನಗಿ ಪಡೆದು ನಡೆಸಿ, ಇದಕ್ಕೆ ನಮ್ಮ ತಕರಾರು ಏನಿಲ್ಲ ಎಂದರು. ಹಿಟ್ಟಿನ ಗಿರಣಿ ತೆರವುಗೊಳಿಸಿ ಎಂದು ಈಗಾಗಲೇ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಅದರಂತೆ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ಗಿರಣಿ ಮುಚ್ಚುವಂತೆ ಆದೇಶ ಮಾಡಿದ್ದಾರೆ. ಆದರೂ ಸಹ ಅದು ಪಾಲನೆಯಾಗಿಲ್ಲ. PDO ಮೋಹಿನ್ ಪಾಷ್ ಈ ಕೂಡಲೇ ಗಿರಣಿ ಸ್ಥಳಾಂತರಕ್ಕೆ ಮುಂದಾಗಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮಹಂತೇಶ್, ನಾಗೇಶ್, ರಾಘವೇಂದ್ರ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಸಾಹೇಬರು, ನೆಕ್ಸ್ಟ್ ತಾಲೂಕ್ ಪಂಚಾಯತ್ ಮತ್ತು ತಹಸೀಲ್ದಾರ್ ಮೂಲಕ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಜಿಲ್ಲಾಧಿಕಾರಿಗೆ ಒಂದು ಬೇರೆ ಮನವಿ ಕೊಟ್ಟಿದ್ವಿ ಸರ್ ನಾವು. ಮತ್ತು ಅದರ ನಂತರ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಸಿಇಒ ಹತ್ರ ಹೋಗಿ ಕೇಸಿದ್ರ ಬಗ್ಗೆ ಮತ್ತೆ ಸವಿಸ್ತರವಾಗಿ ವಿಸ್ತರಿಸಿ ಸರ್. ಅವರು ಮತ್ತೆ ಅವ್ರನ್ನ ಅಲ್ಲಿಂದ ತಾಲೂಕ್ ಪಂಚಾಯತಿ ಟ್ಯಾಗ್ ಮಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಟ್ಯಾಗ್ ಮಾಡಿ ಕೇಸಿ ಅವ್ರು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟರು ಸರ್. ಕಾರ್ಯದರ್ಶಿ ಮತ್ತು ಬಿಲ್ ಕಲೆಕ್ಟರ್ ಬಂದು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಬಂದು ಕೇಸ್ ನೋಡಿ ಅದನ್ನು ಬಂದ್ ಮಾಡಿದ್ರು ಸರ್. ಮತ್ತೊಮ್ಮೆ ಮುಖ್ಯಾಂಶಗಳು. ನಿವೃತ್ತ ನೌಕರರು ಅನಾಥರಲ್ಲ, ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗಬೇಕು. ಕೆ. ವಿರೂಪಾಕ್ಷಪ್ಪ. ವಚನ ಸಾಹಿತ್ಯ ಕಲ್ಪನಾ ಲೋಕದ ಸಾಹಿತ್ಯವಲ್ಲ, ದುಡಿಯುವ ಜನರ ಅನುಭವ ಸಾಹಿತ್ಯ. ಚಂದ್ರೇಗೌಡ ಹರಟೆನೂರು. ಅರೆಬರೆ ಸಿಂಧನೂರು ಹಿರೇಹಳ್ಳದ ಕಾಮಗಾರಿ ಅಧಿವೇಶನದಲ್ಲಿ ಧ್ವನಿ ಎತ್ತಿದ MLC ಬಾದರ್ಲಿ. ಡಿಸೆಂಬರ್ 20-21ರಂದು ರಾಯಚೂರಿನಲ್ಲಿ 2 ದಿನಗಳ ಕಾಲ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ. ಹುಸೇನಪ್ಪ ಅಮರಾಪುರ್. ಹಿಟ್ಟಿನ ಗಿರಣಿ ಮುಚ್ಚಲು ಅಧಿಕಾರಿಗಳ ಆದೇಶ ಪಾಲಿಸದ ರಾಮತ್ನಾಳ್ PDO. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.